ಕಲ್ಯಾಣಿ ಹೇಳು. ಅದೇ ಅಕ್ಕ ಅಪ್ಪ ಸುಮ್ಮನೆ ಏನು ಮಾಡೋಕ್ಕೆ ಇದೆಲ್ಲ ಮಾಡ್ಕೊಂಡು ಕೂತಿದ್ದೀರಾ ಕೆಲಸ ಮಾಡಿಕೊಂಡು ಅಂತ ಇದ್ರಪ್ಪನೂ ಅಮ್ಮನೂ. ಬಂದು 3 ದಿನ ಆಯಿತು, ಇನ್ನು ಹಿಂಗೆ ಇರ್ಸ್ಕೊಂಡು ಇಲ್ಲೇ ಕೂತಿದ್ದೀರಲ್ಲ, ನಮಗೂ ಕೆಲಸ ಎಲ್ಲ ಇದೆ ಒಯ್ತೀವಿ ಅಂತ ಇದ್ರು ಅಕ್ಕ. ಇರ್ಸ್ಕೊ, ಅಲ್ಲೋಗಿ ಏನು ಮಾಡೋರು, ಅಲ್ಲೋದ್ರೂ ಅದೇ ಕೆಲಸ, ಇನ್ನು ಬರೋದೇ ಅಪರೂಪ. ಅದು ಹೇಳ್ಬಿಟ್ಟು ಒಯ್ತೀನಿ ಅಂತವ. ಬೇಡಕ್ಕ ತಿರ್ಸ್ಕೊ, ಇನ್ನೇನಾರು ಅಮ್ಮ ತಿನ್ಗಿಂತೀನಿ ಉಣ್ತೀನಿ ಅಂದರೆ ಏನಾರು ಮಾಡಿ ಕಳ್ಸೋಕ್ಕಾಯ್ತದೆ. ಅಯ್ಯೋ ನೋಡಬೇಕು ಅಕ್ಕ, ಅವ್ರು ಉಳ್ಕೊಳ್ಳೋದಕ್ಕೆ ಯಾಕೋ ಮನಸ್ಸೇ ಮಾಡ್ತಿಲ್ಲ. ಅಲ್ಲಿ ಕೆಲಸ ಇದೆಯಲ್ಲ, ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆಯಂತೆ. ಈ ಸಲ ಈ ಬಣ್ಣ ಬೇರೆ ಓಡಿಸ್ಬೇಕಂತೆ, ತುಂಬ ಮನೆಯೆಲ್ಲ ಗಲೀಜಾಗ್ಬಿಟ್ಟಿದೆ ಅಂತೆ. ಇರೋ ಬಟ್ಟೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆಯಂತೆ, ಏನು ಮಾಡಿಲ್ವಂತೆ. ಅದಕ್ಕೆ ಮೊದಲು ನನ್ನ ಕರೆದು ಬಿಟ್ಟು ನಾನು ಹೋಗೋಣ, ಮಗಳು ಕರ್ಕೊ ಬಂದುಬಿಡೋಣ, ಹಬ್ಬಕ್ಕೆ ಕರೆದು ಬಿಟ್ಟು ಆಮೇಲೆ ಎಲ್ಲ ಕೆಲಸ ಶುರು ಮಾಡೋಣ ಅನ್ಕೊಂಡು ನಾವು ಬಂದರೆ ನೀವು ನೋಡಿದ್ರೆ ಇಲ್ಲೇ ಇಸ್ಕೊ ಕೂತಿದ್ದೀರಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ರು. ಅವ್ರು ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ, ಕೂತ್ಕೊ. ಅಕ್ಕ ನಿನ್ನೆ ಜನ್ಮಾಷ್ಟಮಿ ದಿನ ಸೂಪರಾಗಿ ಕಾಣಿಸ್ತಿದ್ರಲ್ವಾ, ಮಕ್ಕಳೆಲ್ಲ ಸಕ್ಕದಾಗಿ ಕಾಣಿಸ್ತಿದ್ರು, ಸೇಮು ರಾಧಾಕೃಷ್ಣ ಅಂತಲೇ ಕಾಣಿಸ್ತಿದ್ರು ಅಲ್ವಾ? ಕಲ್ಯಾಣಿ ಚೆನ್ನಾಗಿ ಕಾಣ್ತಿದ್ರು, ನೀನುವೇ ಚೆನ್ನಾಗಿ ರೆಡಿ ಮಾಡಿದ್ದಲ್ಲ. ನಾನು ಕಣ್ಣಾಸ್ರನೇ ಆಯ್ತಿತ್ತು, ಮೊದಲು ಇಳಿತಗಿ ಅಂತ ಅದಕ್ಕೆ ಅಂದಿದ್ದು. ಅಕ್ಕ ಇವಾಗ ಏನು ಮಾಡ್ತಿದ್ದೀರಾ? ಚಿಕನ್ ಸಾಂಬಾರು ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ಚಿಕನ್ ಸಾರ್ನುವೇ ಚಿಕನ್ದು ಹಂಗೆ ಹುರಿದು ಬಿಡೋದ ಅಂತ ಅನ್ಕೊಂಡಿವ್ನಿ. ಬರೀ ಒಂದೇ ಥರ ಬೇಡ ಅಂತವ. ಆಮೇಲೆ ಈಗಲೂ ಏನು ತಿನ್ನೋಕ್ಕಿಲ್ವಲ್ಲ ಸಾರಲ್ಲಿ, ಹುಸಿ ಹಂಗೆ ಹುರಿಗಿರಿದ್ರೆ ಅವು ಒಂಚೂರು ಹಾಕೊಂಡು ತಿಂತವೆ, ಸಾರಾದರೆ ಒಂಚೂರು ಮುಟ್ಟು ನೋಡೋಕ್ಕಿಲ್ಲ. ಆಮೇಲೆ ಅವಕ್ಕೆ ಸಪ್ಪೆ ಹೆಂಗೆ ಮಾಡಬೇಕು ಸಾರು ಮಾಡಿದ್ರೆ, ಅಮ್ಮ ಅವರೆಲ್ಲ ಹೆಂಗೆ ಉಂಡರು, ಅತ್ತೆ ಅಮ್ಮ ಅವರೆಲ್ಲವ, ಅದಕ್ಕೆ ಅತ್ತೆ ಅಂತೂ ಈಗಲೂ ಹಂಗೆ ಚಿಕನ್ ಹುರ್ಕೊಟ್ಬಿಡು, ಏನೆಲ್ಲರಿಗೂ ಸಾರು ಮಾಡುವಂತ ಅಂತು. ಅದಕ್ಕೆ ಹೆಂಗಿರುವೆ ನಿಮ್ಮ ಅಪ್ಪನ ಬಂದವರೆಲ್ಲ ತಾಳು ಚಿಕನ್ನ ಹುರಿದು ಬಿಡೋದ, ಅವರು ತಿನ್ಕೋತಾರೆ ಅಂದ್ಬಿಟ್ಟು ಹಂಗೆ ಚಿಕನ್ ಹುರಿಯೋದ ಅನ್ಕೊಂಡಿವ್ನಿ. ಅಕ್ಕ ಏನಾದರೂ ಚಿಕನು ಏನಾದರೂ ಮಾಡಿಬಿಟ್ರೆ ಅವ್ರಿಗೆ ಬೇರೆ ಮಾಡ್ಕೊಡ್ಬೇಕು. ಅಲ್ಲಿ ಹಠ ಮಾಡ್ತಾ ಕೂತಿದ್ದಾಳೆ ಹಾದ್ಯ, ನನಗೆ ಕಬಾಬ್ ಬೇಕು ಅಂತ. ಇವಾಗ ಎಲ್ಲಿ ಮಾಡೋಕ್ಕಾಗುತ್ತೆ ಕಬಾಬ್ ಎಲ್ಲ, ಸುಮ್ಮನಿರು ಹಬ್ಬಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದೆ. ಅವಳೊಬ್ಳಿಗೆ ಮಾಡೋಕ್ಕಾಗುತ್ತಾ? ಅಲ್ಲ ಮೊದಲೇ ಹೇಳ್ಬೇಕು ತಾನೆ, ಇನ್ನೊಂದು 1 kg ತರಿಸ್ತಿರ್ವಾ? ಅಯ್ಯೋ ಅಕ್ಕ ಸಾಕಾಗೋದಿಲ್ಲ ಅಕ್ಕ, 1 kg ಎಷ್ಟು ಜನಕ್ಕೆಲ್ಲ ಎಲ್ಲಿ ಸಾಕಾಗುತ್ತೆ? ಮಕ್ಕಳೇ ತಿನ್ಕೊಬಿಡ್ತಾರಲ್ಲ ಒಂದಷ್ಟು, ಎಣ್ಣೆಗೆ ಹಾಕ್ತಾಗ ರುಚಿ ಇರುತ್ತಲ್ಲ ಚಿಕನ್ನು, ಅದಕ್ಕೆಲ್ಲನೂ ಅವರೇ ತಿನ್ಕೊಬಿಡ್ತಾರೆ. 1 kg ಎಲ್ಲ ಸಾಕಾಗೋದಿಲ್ಲ. ಇನ್ನು ಎಷ್ಟು ಜನ ಇದ್ದೀವಿ ಮನೇಲಿ? ಹತ್ತತ್ರ ಅಂದರೆ ಮಕ್ಕಳೆಲ್ಲ ಸೇರಿಸಿ ಒಂದು 12-13 ಜನ ತುಂಬ ಜನ ಆಗೋಗ್ತೀವಿ ಅಲ್ವಾ, ಸಾಕಾಗೋದಿಲ್ಲ ಚಿಕನ್ ಅದೆಲ್ಲ ಮಾಡ್ತೀವಿ ಅಂದರೆ. ಕಬಾಬ್ ಎಲ್ಲ ಮಾಡೋದಕ್ಕೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ಬೈದೆ, ಹಬ್ಬಕ್ಕೆ ಮಾಡ್ಕೊಡ್ತೀನಿ ಸುಮ್ಮನಿರು, ನಿನಗೆ ದಿನ ಅದು ಮಾಡ್ಕೊಡೋಕ್ಕಾಗುತ್ತಾ ಅಂತ. ಬಾಯಿ ರುಚಿ ಕೇಳ್ತಾಳೆ ಇಷ್ಟು ಉದ್ದಕ್ಕೇನೆ. ಇನ್ನು ಮಿಕ್ಕಿದ ಮಕ್ಕಳೆಲ್ಲ ಸುಮ್ಮ ತಿಂದರೆ ಇವಳು ಅದ್ಬೇಕು ಅವ್ವ ಅಮ್ಮ, ಇದಬೇಕು ಅವ್ವ ಅಂತ ಏನು ಹಿಂಸೆ ಕೊಡ್ತಾಳೆ ಅಕ್ಕ. ಅಯ್ಯೋ ಮಕ್ಕಳಲ್ವಾ, ಅವ್ರು ಹಂಗೆ ಸಾಕೋ, ಮಕ್ಕಳು ಅಂದಮೇಲೆ ಹಂಗೆ. ನೀನು ಅದಕ್ಕೂ ಬೇಜಾರು ಮಾಡ್ಕೊಂಡು ಅವ್ರಿಗೆ ಅದಕ್ಕೂ ಬೋದಿಯಾ? ಹೋಗ್ಲಿ ಬಿಡು, ಮುದ್ದೆ ಹೇಳಿದ್ರೆ ನೀನು ಹಂಗಂತವಳೆ ಅಂತಂದಿದ್ರೆ ಅತ್ತೆಗೆ ಹೇಳಿವ್ನಿ, ಅವ್ರು 1 kg ತರ್ಸೋಕ್ಕೆ ಹೇಳೋರು. ಅಕ್ಕ ಇವಾಗ ನೀವು ಯಾವ ಕೋಳಿ ಮಾಡಿದ್ದೀರಾ? ನಾಟಿ ಕೋಳಿನ ಇಲ್ಲ ಅಂಗಡಿ ತರಿಸಿದಿರೋ? ಸಾರಿಗೆ ಇಟ್ಟಿದೆ ಕುಯ್ಸಿವಿ, ಒಂದು ಕೋಳಿ ಇತ್ತಲ್ಲ ಅದನ್ನ ಇದಕ್ಕೆ ಇಟ್ಲುಗೆ ಅಂಗಡಿ ಫಾರಂ ಕೋಳಿ ತರಿಸ್ತೀನಿ. ಹಂಗೆ ಹುರಿದ್ರೆ ಅವು ತಿನ್ನೋಕೆ ಇಲ್ಲ, ಗಟ್ಟಿ ಅಂತವೆ. ಅದಕ್ಕೆ ತಾಳು ಒಂಚೂರ್ನವ್ರು ಗೊಜ್ಜೆಲ್ಲರೂ ತಿನ್ಕೊಳ್ಳಿ ಅವು ಅಂದ್ಬಿಟ್ಟು ಈಗ ಚಿಕನ್ ಹುರಿದು ಬಿಡ್ತೀನಿ ತಾಳು. ಖಾರ ಆಡ್ಸಾಯ್ತು. ಅನ್ನಪೂರ್ಣಕ್ಕ ಅನ್ನ ಏನಾದರೂ ಮಾಡಿ ಇಟ್ಟಿದ್ದೀರೋ, ಇಲ್ಲ ಏನಾದ್ರು ಅಕ್ಕಿ ತೊಳ್ಕೊಬಂದು ಮಾಡ್ಲೋ? ಇಲ್ಲ ಎಲ್ಲ ಮಡಗಿವ್ನಿ. ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತಿದ್ದಲ್ಲ ಕುತ್ಕೊಂಡು, ಅದಕ್ಕೆ ಮಾತಾಡ್ತಿ ತಾಳು. ಸುಮ್ಮನೆ ಇಲ್ಲಿ ಕರೆಯೋದು ಬೇಡ ಅಂದ್ಬಿಟ್ಟು ನಾನು ಕರೆಯೋಕೆ ಹೋಗ್ತಿದ್ದೆ, ಎಲ್ಲ ಆಯಿತು. ಅಲ್ಲಿ ಚಿಕನ್ ಸುಂಟ್ತದೆ, ಇಲ್ಲಿ ಖಾರ ಆಡ್ಸಾದ್ಮೇಲೆ ಖಾರ ಆಡ್ಸಿರೋದು ಹಾಕ್ಬಿಡ್ತೀನಿ, ಆಯಿತು. ಚಿಕನ್ ಗೊಜ್ಜುವೆ ಅದೊಂದು ಮಾಡ್ಕೋಬೇಕು ಅಷ್ಟೇ. ಏನು ಚಿಕನ್ ಉರಿಯವತ್ತಲ್ಲ ಹಿಟ್ಟು ಮಾಡ್ಕೊಬಿಡ್ತೀನಿ, ಹಿಟ್ಟು ಮಾಡ್ಕೊಂಡು ಚಿಕನ್ ಹುರ್ಕೊಬಿಡ್ತೀನಿ, ಆಯಿತು. ತಲೆ ಕೆಡ್ಸ್ಕೊಬೇಡ, ಹೋಗು. ನಿಮ್ಮ ಅಪ್ಪನ ಜೊತೆ ಏನಾದ್ರು ಮಾತಾಡಂಗಿದ್ರೆ ಮಾತಾಡು. ಅಪರೂಪಕ್ಕೆ ಒಂದ್ಸಲ ಬಂದವ್ರೆ, ಬರೋದೇ ಅಪರೂಪ ಅಲ್ಲ. ಆಮೇಲೆ ಕುತ್ಕೊಂಡು ಮಾತಾಡ್ಬೋದಿತ್ತು. ಏನಾದರೂ ಬೇಕಾದ್ರೆ ನನ್ನ ಕರಿಬೇಕು ತಾನೆ, ಎಲ್ಲ ಕೆಲಸ ನೀವೇ ಮಾಡ್ಕೊತಿದ್ದೀರಲ್ಲ. ನಾನು ಮಾತಾಡ್ತಾ ಕೂತ್ಕೊಂಡು ಗೊತ್ತೇ ಆಗಲಿಲ್ಲ, ನನ್ನ ಟೈಮ್ ಆಗೋಗಿದ್ದು. ಸಿಕ್ಕಿಲ್ಲ ಬಿಡು. ಅಲ್ಲ ಇದೆಲ್ಲ ಯಾತಿಗೆ ಮಾಡಕ್ಕೆ ಹೋದ್ರಿ? ಬ್ಯಾಡ ಅನ್ನಿಲ್ವಾ? ಸುಮ್ಮನೆ ಯಾತಾಗಿ ಸುಮ್ಮನೆ ತೊಂದರೆ ತಗೊಂಡ್ರಿ. ಅವತ್ತು ಬೇರೆ ಸಿಹಿ ಊಟ ಬೇರೆ ಮಾಡಿಬಿಟ್ಟು ಅದನ್ನೆಲ್ಲವ ಅವು ಅದಂತೆ ಇದಂತೆ ಅಂತ ಎಲ್ಲರೂ ಮಾಡಿಸಿದಿರಿ. ಇವತ್ತು ಬೇರೆ ಕೋಳಿ ಸಾರು ಬೇರೆ ಮಾಡಿಸಿದಿರಿ, ಅದು ಅಲ್ಲದೆ ಚಿಕನ್ ಬೇರೆ ಉಡ್ಸ್ ಮಡಗಿದಿರಿ. ಅಯ್ಯ ಅವತ್ತಿಂದ ಮಾಡಿಸಿಲ್ಲ ಕತೆ. ಉಣ್ಣಿ ನಾವೇ ಕೋಳಿ ಕುಯ್ಬೇಕು ಅನ್ಕಡೆ ಮಡಿಕೊಂಡಿದ್ದು, ಅದನ್ನ ಅದಕ್ಕೆ ಮುಗ್ದೋಗ್ಲಿ. ಆಮೇಲೆ ಮಾಡೋದ ಅಂದ್ಬಿಟ್ಟು ಮಾಡಿದ್ರು. ಹಿಂಗಿರು ನೀವು ಬಂದ್ರಲ್ಲ, ಮಾಡಿದ್ರು ಹಚ್ಕಟ್ಟಾಗ ಊಟ ಮಾಡಿ, ಅದಕ್ಕೇನಂತೆ. ಸರಿ ಕತೆ, ನಾವೇ ಊಟ ಗೀಟ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ಬಂದು 3 ದಿವಸ ಆಯಿತು. ಹೇಳ್ಬಿಟ್ಟು ಬಂದ್ಬಿಡೋದ ಅಂದ್ಬಿಟ್ಟು ಬಂದವರು ಇಲ್ಲೆಯ ಜಾಂಡ ಊರ್ಬಿಟ್ಟಿವಿ. ಹೋಯ್ತೀವಿ, ಅಲ್ಲೂ ಕೆಲಸ ಅವೆ, ಅದು ಹೊಲ ಮನೆ ಕೆಲಸ ಅವೆ, ಇನ್ನೂ ಮನೆ ಕೆಲಸ ಎಲ್ಲ ಮಾಡಬೇಕು. ಇನ್ನೂ ಹೊಸಿದ ಕೆಲಸ ಹೇಳ್ಬಿಟ್ಟು ಹೋಗೋದ ಅನ್ಕೊಂಡು ಬಂದು, ನೀವು ನೋಡ್ರೆ ಇಲ್ಲೆಯ ಉಳಿಸ್ಕೊಂಡು ಚೆನ್ನಾಗಿ ತಿನ್ಸ್ಕೊ ಕೂತಿದ್ದೀರಲ್ಲ. ಇಲ್ಲೆಯ 1 ವಾರ 15 ದಿವಸ ಇದ್ಬಿಟ್ರೆ ಸಾಕು, ಗುರ್ತು ಹೇಳಿಬಾರ್ದಂಗೆ ದಪ್ಪ ಮಾಡಿ ಕಳಿಸ್ಬಿಡ್ತಿದ್ದೀರಿ ಅಷ್ಟೇ. ಅಯ್ಯೋ ಅದೇ ಹಂಗಂದಿರಿ ಇರಿ, ನೆಂಟ್ರು ಬರೋರ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಅಲ್ಲ ಈಗಲೇ ತಗೋದು ಅಮ್ಮ. ಅವರು ಊಟ ಎಲ್ಲ ಮಾಡ್ಕೊಂಡು ಹೋದ್ರು, ಆಟ ಆಡ್ತಿದ್ದಾರೆ ಅವ್ರವ್ರದ್ದೆಲ್ಲ. ಊಟ ಆಯಿತು, ನಮ್ಮ ಅವಾಗಲೇ ಹಾಕೊಟ್ವಿ, ಅವರೆಲ್ಲ ತಿಂದರು. ನೀವು ಊಟ ಮಾಡಿ. ಅಲ್ಲ ಅದೇ ಬೀಗರು
ಅವರೆಲ್ಲ ಎಲ್ಲೋದ್ರು ತಾತ ಅವರು ಬೀಗರು ಆಮೇಲೆ ಅಳಿಯಂದ್ರೆಲ್ಲ ಎತ್ತಾಗೋದ್ರು. ಅವರೆಲ್ಲ ವಾಲ್ಕೋಗೋರಕತ್ತು ಊಟ ಮಾಡಿ ಆಮೇಲೆ ಬರ್ತಾರೆ ಸಂದೆ ಮೇಕೆ ಕರೆದು. ಅದಕ್ಕೆ ಅವ್ರಿಗೆಲ್ಲ ಊಟ ಹಾಕೊಡಿ, ನೀವು ಊಟ ಮಾಡಿ ನಾವು ಸಂಜೆಗೆ ಬರ್ತೀವಿ ಅಂತ ಹೇಳವ್ರೆ. ಊಟ ಮಾಡಿ ನೀವು ಮೊದಲಿಗ ಸುಮ್ಮನೆ ಅದೇ ಕಾದಿದ್ದು ಮಾತಾಡ್ತಾ ಕೂತ್ಕೊತಿದ್ದೀರಿ. ಊಟ ಮಾಡಿ ಬೇಜಾರು ಮಾಡ್ಕೊಬೇಡಿ ಕತೆ. ಅದಕ್ಕೆ ನಾಚ್ಕೊಂಡಿರಿ, ಉಣ್ಣಕ್ಕೆ ತಿನ್ನಕ್ಕೆಲ್ಲ ನಾಚ್ಕೋಬಾರ್ದು. ಏನು ಕಂಡವ್ರ ಮನೆ ಮಗಳು ಮನೆ ತಾನೇ, ಉಣ್ಣಕ್ಕೆ ತಿನ್ನಕ್ಕೆಲ್ಲ ನಾಚ್ಕೊಂಡಾರ, ಅದನ್ನೆಲ್ಲ ನಾಚ್ಕೋಬಾರ್ದು ಕತೆ. ಆದರೂ ಭಾರಿ ತೊಂದರೆ ತಗೊಬಿಟ್ರಿ. ಒಂದೊಂದು 7 ಆಗ್ತಾನೆ ತಟ್ಟೆ ತುಂಬ ಹಿಂಗೆ ಗಡಕ್ಕೆ ಮಡಗಿದ್ದೀರಲ್ಲ, ಒಂದೆರಡು ಎತ್ಕೊಬಿಡಿ, ಇನ್ನೂ ತಿಂದಿರಾಕತ್ತೆ ಇಷ್ಟೆಲ್ಲ ಬೇಡ. ಅಯ್ಯೋ ಅಪ್ಪ ನಾಚ್ಕೋಬೇಡ, ತಿನ್ನು, ನಾಚ್ಕೋಬೇಡಿ ಕತೆ. ತಿನ್ನಿ ಹೊಸಿ ಅನ್ನ ಇಟ್ಟು ಹೊಸಿ ಕಡಿಮೆನೇ ಉಣ್ಣಿ ಸಿಕ್ಕಿರ ಬಾಡ್ತೀನಿ. ಬೇಕಾದ್ರೆ ಇನ್ನೊಂದೆರಡು ಹಾಕಿಸ್ಕೊಳ್ಳಿ. ಲೇ ಮಗ ಇದಾಕೊಡವ ಚಿಕನ್ ಗೊಜ್ಜ. ಅಯ್ಯೋ ತಾಳಿ ಮುದ್ದಿ ಇವು ಖಾಲಿ ಮಾಡ್ತೀವಿ, ಇವನೇ ಹೆಂಗೆ ತಿನ್ನೋದು ಅಂತ ನೋಡ್ತಾ ಕೂತಿದ್ರೆ ನೀವು ಇನ್ನೂ ಹಾಕಿ ಅಂತ ಕೂತಿದ್ದೀರಲ್ಲ, ಬೇಡಕ್ಕ ಸುಮ್ಮನಿರಿ ಸಾಕು ಕತೆ. ಅಯ್ಯೋ ಬಾ ಇವು ಪಾಟಿಯವೇ ಇನ್ನೂ ತಟ್ಟೆ ತುಂಬ ಹಡಕ್ಕೆ ಮಡಗಿದ್ರಿ, ಇನ್ನೂ ಹಾಕೊಡಿ ಅಂತ ಇದ್ದೀರಲ್ಲ ಮಗ. ಲೇ ಕಲ್ಯಾಣಿ ಮಗ ಅನ್ನಪೂರ್ಣ ಚಿಕನ್ ಹೆಸರು ಹಾಕಳಿವ್ರಿ. ಇಲ್ಲ ಕತ್ಬಿಡಿ, ಚಿಕನ್ ಸಾರು ಬೇಡ. ಅಯ್ಯೋ ಇವರು ಅಷ್ಟೇ ಯಾಕಂತ ತಕೊಳ್ಳಿ. ಏನಾದ್ರು ಚಿಕನ್ ಸಾರು ಮಾಡಿಬಿಟ್ರೆ ಇಲ್ಲ ಏನಾದ್ರು ಹುಡ್ಗಿರ್ದು ಬಿಟ್ರೆ ಹುಡ್ದಿರೋದೇ ತಿನ್ಕೊಂಡು ಕಾಲ ಕಳೆದು ಬಿಡೋದಯ್ಯ. ಸಾರ್ಗಿರ ಹಾಕೊಳಕ್ಕಿಲ್ಲ ಅಷ್ಟು. ಐಕ್ಳು ಅಷ್ಟೇ, ಇವ್ರಿಗೂ ಅಷ್ಟೇ, ಐಕ್ಳಿಗಿಂತ ಹೆಚ್ಚು ಹೇಳ್ತೀನಿ. ಒಂದೆರಡು ಬಾಡ ಹಾಕೊಂಡು ಹೆಸರು ಉಣ್ಣಿ ಅಷ್ಟು ಚೆನ್ನಾಗಿರ್ತದೆ ಅಂತ ಕೇಳಕ್ಕಿಲ್ಲ. ಉಣ್ಣ ತಿನ್ನಕ್ಕಾರು ನೆಮ್ಮದಿ ಕೊಟ್ಟವ ಬರ್ತೀನಿ ಮಾಡ್ತೀನಿ ಯಾವಲ್ಲ ಅದೇಕೀಗ ಆಡ್ತಾ ಕೂತಿದ್ದವು. ಲೇ ಅದ್ಯಾ ಚಿನ್ನ ಅದೇಕವ ಅದೇಕಂಗಾಡ್ತಿದ್ದೀಯ ನೀನು? ಏನಾಯ್ತು? ಇದೊಳೆ ಚೆನ್ನಾಗಿರೋದಕ್ಕಂತಕೋ ಅಲ್ಲ ಇದ್ಯಾಕಂಗಾಡ್ತಾ ಇದ್ದಾವು ಬಾಬು, ಗೊತ್ತಾಯ್ತಿಲ್ವಾ? ಅದೇ ತರ ಕೆಡ್ಸ್ಕೊಬೇಡಿ ಬಿಡಿ, ಊಟ ಮಾಡಿ ನೀವು ನೋಡ್ಕೊಬತ್ತೀನಿ ಅಂತೆ. ಮಗ ನಾನು ನೋಡ್ಕೊಬತ್ತೀನಿ, ಕುತ್ಕೊಳ್ಳಿ. ಊಟ ಮಾಡೋದಲ್ಲೇ ದೋದಿರಾ? ಅಯ್ಯಮ್ಮ ನೀವು ಕುತ್ಕೊಳ್ಳಿ ಸುಮ್ಮನೆ, ಊಟ ಟೈಮಲ್ಲಿ ಎಲ್ಲ ಎದ್ದೋಗಕ್ಕೆ ಹೋಗ್ಬೇಡಿ ಆಯ್ತಾ? ನಾನು ಹೋಗಿ ನೋಡ್ಕೊ ಬರ್ತೀನಿ. ಅದ್ಯಾ ಹೊಡೆದ್ಬಿಡ್ತೀನಿ ನಾನು. ಏನ್ ನೀನು ಈ ತರ ಆಟ ಆಡ್ತೀಯಲ್ಲ ನೀನು? ಅಲ್ಲ ಯಾಕೆ ಈ ತರ ಆಡ್ತೀಯ ನೀನು? ಯಾವಾಗ್ಲೂ ಬರೀ ಜಗಳ ಜಗಳ. ನಮ್ಮ ಮನೇಲಿ ಇದ್ದಾಗಲೆಲ್ಲ ಬರೀ ಜಗಳ ಮಾಡ್ಕೊಂಡೇ ಕುತ್ಕೊಂಡಿರಿ ನೀವು. ಹೊಡೆದ್ಬಿಡ್ತೀನಿ ಹೆಂಗೆ ನಿನಗೆ. ಬೈಲಿ ಊಟ ಮಾಡು ಬೈಲಿ. ಕಲ್ಯಾಣಿ ಊಟ ಮಾಡ್ಕೊ ಓದ್ಲು ಬಿಡು. ಆಗ್ಲೇ ಊಟನೇ ಬಿಟ್ಬಿಟ್ಲು, ತಟ್ಟೆಲಿ ಸರಿಯಾಗಿ ಊಟ ಮಾಡಿಲ್ಲ. ಯಾರು ಹೊಡೆದಿದ್ದು? ಕರಿಯನ್ನ ಮಾಡ್ತೀನಿ ಅವನ್ನ. ಬೈಲಿ ಬೈಲಿ ನೀನು, ಅವ್ರ ಜೊತೆ ಎಲ್ಲ ಸೇರ್ಬೇಡ, ಗೊಂಬೆ ಕೊಟ್ಟೊಂಡು ಬೈಲಿಲ್ಲ ಆಟ ಆಡುವಂತೆ. ಬಾ ಮಗು ಬೈಲಿ ಬೈಲಿ. ಓಹೋ ಸುಬ್ಬಿ ಸುಬ್ಬಿ ಬೈಲಿ ಮಾಡ್ಕೊಡ್ತೀನಿ. ತೀಟ್ಲೆ ಮಾಡಿ ಬರ್ತಿದ್ದೀನಿ ನೀನು. ಉಳ್ದೆಯಲ್ಲಿ ತೀಟ್ಲೆ ಜಾಸ್ತಿ ಹೇಳ್ತಾಳೆ ಚಾಡಿಯ. ಬೈಲಿ ಮಾಡ್ಕೊಡ್ತೀನಿ ಸುಬ್ಬಿ ಸುಬ್ಬಿ. ಏನಾದ್ಯಾ ನೀನೇನು ಮಾಡ್ತೀನಿ, ನಿನ್ಗೆ ಅಣ್ಣ ಹೊಡೆದ್ಬಿಟ್ನಾ? ಕರಿಯನ್ನ ಮಾಡ್ತೀನಿ ಅವನ್ನ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.